ಫ್ರೆಂಡ್ಸ್ ಹೇಗಿದ್ದೀರಾ? ಸೊ ಇವತ್ತು ಸಿಂಪಲ್ ಆಗಿ ಬೇಗ ಬೆಳ್ಳುಳ್ಳಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ಬೇಕಾಗಿರೋದು ಚಿಕನ್ನು. ಸೊ ಇಲ್ಲಿ 1 kg ಅಷ್ಟು ತೊಗೊಂಡಿದ್ದೀವಿ. ಮನೇಲಿ ಡ್ರೈ ಬೇಕು ಅಂತ ಅಂದರು, ಸೊ ಹಾಗಾಗಿ ಡ್ರೈ ಮಾಡೋಣ ಸಿಂಪಲ್ಲಾಗಿ ಅಂತ ಬೇಗ ತೊಗೊಂಡಿದ್ದೀವಿ. 1 kg ಚಿಕನ್ ಇದೆ. ಮತ್ತು ಬೆಳ್ಳುಳ್ಳಿ, ಸೊ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀವಿ ನೋಡಿ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಮತ್ತು ಪೆಪ್ಪರ್ ಪೌಡರು ಅಷ್ಟೇ. ಹೆಂಗೆ ಮಾಡೋದು ಅಂತ ನೋಡೋಣ. ಓಕೆ, ಸೊ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಜಾಸ್ತಿನೂ ಬೇಡ, ಸ್ವಲ್ಪ ತುಪ್ಪ ಕಾಯ್ತಿದಂಗೆ ಸ್ಮ್ಯಾಶ್ ಆಗಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ, ಜಜ್ಜಿರೋ ಬೆಳ್ಳುಳ್ಳಿ. ಸೊ ಈಗ ಪೆಪ್ಪರ್ ಹಾಕ್ಕೊತಾ ಇದ್ದೀವಿ. ಸೊ ಪೆಪ್ಪರು 2 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಖಾರ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಯಾಕೆಂದರೆ 1 kg ಇದೆಯಲ್ಲ, ಸೊ ಹಾಗಾಗಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀವಿ. ಇದನ್ನು ಒಂಚೂರು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಸೊ ರೆಸಿಪಿಲಿ ಒಂದು ಸ್ಲೈಟ್ ಮಾಡಿಫಿಕೇಷನ್ನು, ಅದ್ರ ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀವಿ. ರೆಡ್ ಚಿಲ್ಲಿ ಆಯಿತು, ಈಗ ಗ್ರೀನ್ ಚಿಲ್ಲಿ ಸಾಸ್ ಆಯಿತು, ಈಗ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀವಿ. 2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀವಿ. ಸ್ವಲ್ಪ ವಿನಿಗರ್ ಹಾಕೋತಾ ಇದ್ದೀವಿ, ಚಿಕನ್ದು ಸ್ಮೆಲ್ ಹೋಗಲಿ ಅಂತ ಸ್ವಲ್ಪ ಸಾಕು. ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಈಗ ಚಿಕನ್ ಹಾಕ್ಕೊತಾ ಇದ್ದೀವಿ. ಸಾಸು, ಪೆಪ್ಪರ್ ಪೌಡ್ರು ಎಲ್ಲ ಸ್ವಲ್ಪ ನೀಟಾಗಿ ಚಿಕನ್ ಜೊತೆ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚಿಕನ್ ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ರೋಸ್ಟ್ ಆಗಬೇಕು. ತುಪ್ಪದಲ್ಲಿ ಚೂರಂಗೆ ಬಿಡಿ ಫ್ರೈ ಆಗುತ್ತೆ. ನೀಟಾಗಿ ರೋಸ್ಟ್ ಆಗ್ತಾ ಇದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ. ಎಷ್ಟೊತ್ತು ಡ್ರೈ ಆಗಿ ಚಿಕನ್ ರೋಸ್ಟ್ ಆಗಲಿ ಅಂತ ತುಪ್ಪ ಮತ್ತು ಒಂಚೂರು ಎಣ್ಣೆಯಲ್ಲೇ ರೋಸ್ಟ್ ಮಾಡಿದ್ದೀವಿ. ಈಗ ಸ್ವಲ್ಪ ಬೇಯೋಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀವಿ. ಸೊ ಈಗ ಚಿಕನ್ ಚೆನ್ನಾಗಿ ಬೇಯಲಿ 15 ಮಿನಿಟ್ಸ್. ನೋಡಿ, ಈಗ ಚಿಕನ್ ಬೆಂದಿದೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಫ್ಲೇವರ್ ಚೆನ್ನಾಗಾಗುತ್ತೆ ಅಂತ. ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ತಿಂಡಿ